ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇಷ್ಟು ದಿನದಿಂದ ನಾನು ವಿಡಿಯೋ ಮಾಡ್ತಿರಲಿಲ್ಲ. ಅದಕ್ಕೇನಪ್ಪ ಕಾರಣ ಅಂದರೆ, ಅದು ಬಿಟ್ಟು ನಾನು ಬೇರೆ ಡ್ರೈವಿಂಗ್ ಕೆಲಸ ಬಿಟ್ಟು ಇನ್ನೊಂದು ಬೇರೆ ಕೆಲಸ ನಾನು ನೋಡ್ಕೊಂಡಿದ್ದೆ. ಅದು ಯಾವ ಕೆಲಸ, ಡೈಲಿ ಏನು ಮಾಡ್ತಿದ್ದೆ ಅನ್ನೋದು ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಮೊದಲು ನನ್ನ ಹತ್ರ ZMR ಇತ್ತು ಗಾಡಿ, ಅದನ್ನು ಚೇಂಜ್ ಮಾಡಿ ನೋಡಿ CD100 ತಗೊಂಡಿದ್ದೀನಿ. ಬನ್ನಿ, ಗಾಡಿ ಒಳಗಡೆ ನಿಂತಿದೆ, ಈಚೆ ತಗೊಂಡು ಹೋಗೋಣ. ಗಾಡಿ ಹೊರಗಡೆ ತಗೊಂಬಂದು ನಿಲ್ಸಿದ್ದೀನಿ. ನಮ್ಮ ಅಮ್ಮನೂ ಬರ್ತಾರೆ, ಅವ್ರನ್ನೇ ಕಾಯ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಹೊರಟ್ಬಿಡೋದು. ಬನ್ನಿ ಹೋಗಿ ಗಾಡಿ ಮೇಲೆ ಕೂತ್ಕೊಳ್ಳೋಣ. ಇಷ್ಟು ದಿನ ನಾನು ಡ್ರೈವಿಂಗ್ ಕೆಲಸಕ್ಕೆ ಹೋಗ್ದಲೇ ಬೇರೆ ಇನ್ನೊಂದು ಕೆಲಸ ಮಾಡ್ತಿದ್ನಲ್ಲ, ಅದೇನಪ್ಪ ಅಂದರೆ ನೋಡಿ, ಇದೇನೆ ತುಳಸಿ ಪತ್ರೆ ಬೆಳೀತಾ ಇದ್ದೆ. ನಮ್ಮದೇ ಒಂದು ಸ್ವಲ್ಪ ಜಾಗ ಇತ್ತು, ಅದರಲ್ಲಿ ಅದಕ್ಕೇ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು, ಆಮೇಲೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗೋದು ಅಂದ್ಬಿಟ್ಟು ನೋಡಿ ನಾನೇ ತುಳಸಿ ಪತ್ರೆ ಬೆಳೆದಿದ್ದೀನಿ. ಇದನ್ನು ಯಾವ ರೀತಿ ಕಟ್ ಮಾಡ್ತೀವಿ, ಆಮೇಲಿಂದ ಇದನ್ನು ಯಾವ ರೀತಿ ಮಾರೋದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಇದನ್ನು ಕೊಯ್ಯೋಣ ಅಂತಲೇ ಬಂದಿದ್ದೀವಿ. ನೋಡಿ, ಅದಕ್ಕೆ ನೀರು, ಬ್ಯಾಗು. ಬೆಳಗ್ಗೆನೇ ಬಂದಿದ್ದೀವಿ, ಇವತ್ತಿನೇ ಸೂರ್ಯ ಬಂದಿರೋದು ಭಾಳ ದಿವಸದ ಮೇಲೆ. ಆಲೇ ಸಮಯ 7:30 ಆಗೈತೆ. ಏನಕ್ಕೆ ಅಂದರೆ ಲೇಟ್ ಆಗ್ತಾ ಬಿಸಿಲು ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಬೇಗ ಕುಯ್ಕೊಂಡು ಬೇಗ ಮನೆಗೆ ಹೋಗೋಣ. ಅದಾದಮೇಲೆ ನೆಕ್ಸ್ಟ್ ಏನೇನು ಮಾಡಬೇಕು ಅನ್ನೋದು ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲಿಂದ ನಾನು ಬೆಳೆ ಏನು ಬೆಳೀತಿರ್ಲಿಲ್ಲ. ಆಮೇಲೆ ಈ ಥರ ಹೂವಿನ ಗಿಡ, ಈ ಥರ ತುಳಸಿ ಗಿಡ, ಈ ಥರ ಏನು ಅಗ್ರಿಕಲ್ಚರಲ್ಲಿ ನಾನೇನು ಮಾಡ್ತಿರಲಿಲ್ಲ ಕೆಲಸನ. ಆದ್ರೂ ಇದು ಫಸ್ಟ್ ಟೈಮ್ ಮಾಡಿರೋದು ನಾನು. ಇದೇ ಫಸ್ಟ್ ಟೈಮು ನಾನು ಈ ಥರದ್ದೇನೋ ಫಸ್ಟ್ ಒಂದು ಕೆಲಸ ಮಾಡಿರೋದು ಅಂದರೆ ಅಗ್ರಿಕಲ್ಚರಲ್ಲಿ ಇದೇ ನನ್ನ ಫಸ್ಟ್ನೇ ಕೆಲಸ, ತುಳಸಿ ಗಿಡ ಹಾಕಿರೋದು. ಬನ್ನಿ ತುಳಸಿ ಗಿಡ ಕುಯ್ಯೋಣ, ಲೇಟ್ ಆಗ್ಬಿಡುತ್ತೆ. ಆಮೇಲೆ ಕುಯ್ಯೋಕ್ಕಿಂತ ಮುಂಚೆ ಫಸ್ಟು ತುಳಸಿ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನೋಡ್ರಿ ಕುಯ್ಬೇಕು. ಇಲ್ಲಿ ವೀಡಿಯೋ ಮಾಡೋಕ್ಕೆ ಇನ್ನೊಬ್ರು ಇರ್ತಿದ್ದ ಕಾರಣ ಕುಯ್ಯೋದು ತೋರ್ಸೋಕ್ಕಾಗಲ್ಲ. ನಮ್ಮ ಫ್ರೆಂಡ್ ಒಬ್ನಿಗೆ ಬರೋಕ್ಕೆ ಹೇಳ್ತೀನಿ, ಅವನೇನ ಬಂದರೆ ಯಾವ ಥರ ಪತ್ರೆ ಕುಯ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನೋಡಿ ಟೈಮ್ 10:30 ಆಗಿದೆ. ನೋಡಿ, ಒಂದು ಬ್ಯಾಗ್ ಅಷ್ಟು ಕುಯ್ದಿದ್ದೀವಿ. ಇದನ್ನು ಸೀರೆ ತಗೊಂಡೀಗ ಕಟ್ಟೋರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಅಮ್ಮ ಬೇರೆ ಕಟ್ತಾರೆ, ಕಟ್ಟಿಸ್ಬಿಟ್ಟು ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು. ಬೆಳಗ್ಗೆನೆ ನೋಡಿ ಇಷ್ಟಿದೆ. ಈಗ ನಾನೀಗ ಕಟ್ತೀನಿ. ನೋಡಿ ಎಷ್ಟಾಗುತ್ತೆ ಪತ್ರೆ ಅಂದರೆ, ನೋಡಿ ಪತ್ರೆನ ಫುಲ್ ಹಮ್ಕಿ ಕಟ್ಟಿ ಇಷ್ಟು ಮಾಡಿಬಿಟ್ಟಿದ್ದೀನಿ. ಜಾಸ್ತಿ ಹೊತ್ತು ಹಿಂಗೆ ಬಿಟ್ಟರೆ ಬಿಸಿಗೆ ಅದು ಬೆಂದೋದಂಗೆ ಆಗ್ಬಿಟ್ಟು ಫುಲ್ಲು ಕಪ್ಪಗಾಗ್ಬಿಡುತ್ತೆ. ಅಷ್ಟರಲ್ಲಿ ಬೇಗ ಮನೆಗೆ ತಗೊಂಡೋಗ್ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಬೇಕು. ಬನ್ನಿ ತಗೊಂಡು ಆರ್ಡರ್. ಇವಾಗ ತಾನೇ ಮನೆ ಹತ್ರ ಬಂದ್ವಿ. ನೋಡಿ, ಸೀರೆ ಬಟ್ಟೆ ನಾಸ್ಬಿಟ್ಟು ಅದರೊಳಗಡೆಗೆ ತುಳಸಿ ಪತ್ರೆನ ತೊಳೆದ್ಬಿಟ್ಟು ಹಾಕಿದ್ದೀನಿ. ಏನಕ್ಕೆ ಹಿಂಗೆ ಹಾಕ್ತಾರೆ ಅಂದರೆ, ತುಳಸಿ ಪತ್ರೆ ಬಾಡ್ದಂಗೆ ಆಗಿರುತ್ತಲ್ಲ, ಅದಕ್ಕೆ ನೀರು ಹಾಕಿದ್ರೆ ನೋಡಿರಿ ಫ್ರೆಶ್ ಆಗಿರುತ್ತೆ. ಹಿಂಗೆ ನೋಡಿ, ಈ ಥರ ಫ್ರೆಶ್ಶಾಗಿ ಹಿಂಗೆ ಕಾಣಿಸುತ್ತೆ. ಅದು ನೀರೆಲ್ಲ ಇಂಟ್ಕೊಬೇಕಲ್ಲ, ಅದಕ್ಕೇ ನೀರೆಲ್ಲ ಸೋರ್ಲಿ ಅಂದ್ಬಿಟ್ಟು ಇಟ್ಟಿದ್ದೀವಿ. ಪೂರ ನಾವು ಒಬ್ಬರೇ ಕಟ್ಟಲ್ಲ, ಒಂದು ಅರ್ಧ ಕಟ್ಟೋಕ್ಕೂ ಹಾಕ್ತೀವಿ. ಅವ್ರಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ. ಹಾಕ್ಬಿಟ್ಟು ಬಂದು ಇನ್ನೇನು ಕೆಲಸ ಇರೋಲ್ಲ. ನಮ್ಮ ಅಮ್ಮ ಒಂದು ಸ್ವಲ್ಪ ಕಟ್ತಾರೆ, ಫುಲ್ಲು ರೆಸ್ಟೇ. ಬನ್ನಿ ಹೋಗಿ ರೆಸ್ಟ್ ತಗೊಳ್ಳೋಣ. ಸಂಜೆ ಅವ್ರು ಕಟ್ಟಿದ್ಮೇಲೆ ಫೋನ್ ಮಾಡ್ತಾರೆ, ಹೋಗಿ ಇಸ್ಕೊಂಬರೋಣ. ಈಗಾಗಲೇ ಟೈಮ್ 10 ಗಂಟೆ ಆಗಿದೆ. ನಾನು ಮಧ್ಯಾಹ್ನ ಕೊಟ್ಟಿದ್ನೆಲ್ಲ ಕಟ್ಟೋಕ್ಕೆ ಅಂದ್ಬಿಟ್ಟು ನೋಡಿ ಅವರೆಲ್ಲ ಕಟ್ಬಿಟ್ಟು ತಂದಿಲ್ಲಿ ಕೊಟ್ಟೋಗಿದ್ದಾರೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಇದೆ ನೋಡಿ, ಇಲ್ಲೊಂದು ಸ್ವಲ್ಪ ಇದೆ. ಇದನ್ನೆಲ್ಲ ಒಂದು ಸೀರೆ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ತಿರುಗ್ಬಿಟ್ಟು ನೀರು ಹಾಕಬೇಕು. ಅದು ಯಾವ ರೀತಿ ಅಂದ್ಬಿಟ್ಟು ನಿಮಗೆ ತಿರುವು ಆದಮೇಲೆ ತೋರಿಸ್ತೀನಿ, ಯಾವ ಥರ ಅದನ್ನು ಕಟ್ಕೊಳಕ್ಕೆ ರೆಡಿ ಮಾಡ್ಕೊಬೇಕು ಅಂತ. ಏನಕ್ಕೆ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಹೋಗ್ಬೇಕಲ್ಲ, ಅದಕ್ಕಾಗಿ. ಬನ್ನಿ ರೆಡಿ ಮಾಡ್ಕೊತೀನಿ. ನೋಡಿ, ಈ ಥರ ರೋಲ್ ಮಾಡಿ ಸುತ್ತಬಿಟ್ಟು ಹಿಂಗೆ ಗಂಟು ಮಾಡ್ಬೇಕು. ಹಿಂಗೆ ಇದಕ್ಕೆ ಹಂಗೆ ಬಿಡೋಂಗಿಲ್ಲ. ಒಂದು ಅರ್ಧ ಬಕೆಟಷ್ಟು ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಮುಚ್ಚಿಕ್ಬೇಕು. ಬೆಳಗ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೀದಾ ಮಾರ್ಕೆಟಿಗೆ ತಗೊಂಡೋಗ್ಬೇಕು. ಈಗ ನೀರು ಹಾಕ್ಬಿಟ್ಟು ಹೋಗ್ತೀನಿ, ಇನ್ನು ಬೆಳಗ್ಗೆ ಸಿಗ್ತೀನಿ ಬನ್ನಿ. ಆಮೇಲೆ ಮಾರ್ಕೆಟಲ್ಲಿ ಯಾವ ರೀತಿ ಎಳಿತಾರೆ, ಆಮೇಲೆ ನಾನು ಕಟ್ಸೋಕ್ಕೆ ಒಂದು ಮಾರ್ಗೆ ಎಷ್ಟು ದುಡ್ಡು ಕೊಟ್ಟೆ, ಇವತ್ತಿನ ರೈಟ್ ಏನಾಗಿತ್ತು ಅನ್ನೋದನ್ನೆಲ್ಲ ನಿಮಗೆ ಬೆಳಗ್ಗೆ ತಿಳಿಸ್ಕೊಡ್ತೀನಿ. ಗುಡ್ ನೈಟ್ ಎಲ್ಲ ವೀಕ್ಷಕರಿಗೂ. ಗುಡ್ ಮಾರ್ನಿಂಗ್. ಈಗ ಆಲ್ರೆಡಿ ಟೈಮ್ ಎಷ್ಟು ಗಂಟೆ ಆಗಿದೆ ಅಂದರೆ 5 ಗಂಟೆ ಆಗಿದೆ. ಬನ್ನಿ ಇನ್ನೊಂದು ರೌಂಡ್ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತಗೊಂಡೋಗ್ಬೇಕು. ಆಲ್ರೆಡಿ 5 ಗಂಟೆ ಆಗಿದೆ, ಇನ್ನೂ ಕತ್ಲಾಗಿದೆ. ಏನೇ ನೀರು ಹಾಕಿ ತಿರುಗಿದ್ದು.
ಇನ್ನೊಂದು ಸತಿ ನೀರು ಹಾಕ್ಬಿಟ್ಟು ಗಂಟು ಕಟ್ಬಿಟ್ರೆ ಆಮೇಲೆ ಅದು ಇದು ನೀರೆಲ್ಲ ಸೋರ್ಕೊಳಕ್ಕೆ ಒಂದು 5-10 ನಿಮಿಷ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಮುಖ ಎಲ್ಲ ತೊಳ್ಕೊಂಬರೋಣ. ನೋಡಿ ಗಂಟು ಕಟ್ಬಿಟ್ಟು ರೆಡಿ ಮಾಡ್ತೀನಿ ಈಗ. ನೋಡಿ ನೀರು ಹಾಕಿದ್ಮೇಲೆ ಈ ಥರ ಗಂಟು ಕಟ್ಟಿ ರೆಡಿ ಮಾಡಿದ್ದೀನಿ. ಇದು ನೀರು ಸೋರ್ಕೊಬೇಕು, ಹಾಗಾಗಿ ಒಂದು ಸೈಡಿಗೆ ಇಡ್ತೀನಿ. ನೋಡಿ ಹಿಂಗೆ ಸೈಡ್ಗೆ ಇಟ್ಟ ಮೇಲೆ ನೀರೆಲ್ಲ ನಿಧಾನಕ್ಕೆ ಹೋಗುತ್ತೆ ಅಲ್ಲಿ. ಹಾಗಾಗಿ ಅದಕ್ಕೊಂದು 5-10 ನಿಮಿಷ ಟೈಮ್ ಬೇಕು. ಅಷ್ಟರಲ್ಲಿ ಬನ್ನಿ ಹೋಗಿ ಮುಖ ತೊಳ್ಕೊಂಡು ನಾವು ರೆಡಿ ಆಗೋಣ. ಗಾಡಿನೂ ಹಂಗೆ ಈಚೆ ನಿಲ್ಸೋಣ ತಗೊಂಡೋಗಕ್ಕೆ. ಆಲ್ರೆಡಿ ನೋಡಿ ಗಾಡಿಗೆಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಟೈಮ್ 5:15 ಆಗಿದೆ, ಲೇಟ್ ಆಗಿಬಿಟ್ಟಿದೆ. ಮೊದಲು ಇನ್ನೂ ಬೇಗ ಹೋಗ್ತಿದ್ದೆ, ಈಗ ಚಳಿ ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಮೊದಲು 4:15ಗೆಲ್ಲ ಮನೆ ಬಿಟ್ಬಿಡ್ತಿದ್ದೆ, ಈಗ 5 ಗಂಟೆ ಆಗಿದೆ. ಬನ್ನಿ ಹೋಗೋಣ, ಮಾರ್ಕೆಟಲ್ಲಿ ಸಿಗ್ತೀನಿ. ನೋಡಿ ಮಾರು ಎಷ್ಟು ದೊಡ್ಡದಾಗಿ ಅಳೀತಾ ಇದ್ದಾರೆ. ಇದನ್ನು ಮಂಡಿ ಮಾರು ಅಂತ ಕರೀತಾರೆ. ಈ ಥರನೇ ಮಂಡಿಲಿ ಈ ಮಾರ್ಕೆಟಲ್ಲೆಲ್ಲ ಅಳಿಯೋದು. ನಾವು ಕಟ್ಟಕ್ಕೆಲ್ಲ ಹಾಕ್ತೀವಲ್ಲ, ಅಲ್ಲಿ ಇಷ್ಟು ದೊಡ್ಡದಾಗೆಲ್ಲ ಅಳ್ಕೊಂಬರಲ್ಲ. ಒಂದು ಮಾರು ಸ್ವಲ್ಪ ಕಮ್ಮಿ ಎಳ್ಕೊಂಬರ್ತೀವಿ. ಇವತ್ತಿಂದು ಪತ್ರೆ ರೇಟ್ ಎಷ್ಟಾಗಿತ್ತಪ್ಪ ಅಂದರೆ 1,000 ರೂಪಾಯಿ ಆಗಿತ್ತು. ನಾನು ಪತ್ರ ಅಳ್ದಿದ್ದಾಯಿತು. ಬನ್ನಿ ಮನೆ ಕಡೆಗೆ ಹೋಗೋಣ. ಈಗ ತಾನೇ ತುಳಸಿ ಪತ್ರೆ ಅಳಿಸ್ಬಿಟ್ಟು ಬಂದೆ. ಎಷ್ಟಾಗಿತ್ತು ಅಂದರೆ 1 ಕೈ ಆಗಿತ್ತು. 1 ಕೈ ಅಂದರೆ 20 ಮಾರು. ಅವ್ರು ಅಳಿತಾರಲ್ಲ ಆ ಲೆಕ್ಕದಲ್ಲಿ 20 ಮಾರು. ನಾವು ಅಳಿಯೋದು ಜಾಸ್ತಿ ಬರುತ್ತೆ. ಏಕೆಂದರೆ ನಾವು ಚಿಕ್ಕದಾಗಿ ಅಳ್ಕೊಂಬರ್ತೀವಿ, ಅಷ್ಟು ದೊಡ್ಡದಾಗಿ ಅಳಿಯೋಕ್ಕೆ ಬಿಡೋಲ್ಲ. ಹಾಗಾಗಿ ಅದಕ್ಕೆ ಒಂದು ಮಾರಿಗೆ ಎಷ್ಟು ಕೊಡ್ತೀನಪ್ಪ ಕಟ್ಸೋಕ್ಕೆ ಅಂದರೆ ನಾನು 10 ರೂಪಾಯಿ ಕೊಡ್ತೀನಿ. ಇಲ್ಲಿ ನಾನು ಅಲ್ಲಿ 30 ಮಾರು ಅಳಿಸ್ಕೊಂಬಂದರೆ ಕರೆಕ್ಟಾಗಿ 1 ಕೈ ಆಗುತ್ತೆ. ಆಮೇಲೆ ಟೈಮ್ ಬೇರೆ ಆಲೆ 6 ಗಂಟೆ ಆಗಿದೆ. ಮತ್ತು ಈಗ ಏನು ಮಾಡ್ತೀನಪ್ಪ ಅಂದರೆ ಅದೇ ಕೆಲಸ. ಈಗ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ 1 ಅವರ್ ಆಗ್ತಿದ್ದಂಗೆ ಮತ್ತೆ ಒಂದು 7 ಗಂಟೆಗೆಲ್ಲ ನಾನು ಮನೆ ಬಿಟ್ಬಿಟ್ಟು ಮತ್ತೆ ತುಳಸಿ ಗಿಡದ ಹತ್ರ ಹೋಗ್ತೀನಿ ತುಳಸಿ ಕುಯ್ಯೋಕ್ಕೆ. ಇದೇ ನನ್ನ ಡೈಲಿ ಕೆಲಸ. ಹಾಗಾಗಿ ನಾನೆಲ್ಲೂ ಬಾಡಿಗೆ ಹೋಗೋಕ್ಕಾಗ್ತಿಲ್ಲ ಬೇರೆ ಕಡೆ. ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹೋಗೋ ಪ್ಲೇಸ್ಗಳಿಗೆಲ್ಲ ನಾನು. ಹಾಗಾಗಿ ಇಷ್ಟದಿಂದ ವೀಡಿಯೋ ಮಾಡ್ತಿರ್ಲಿಲ್ಲ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ. ನನಗಿದ್ರು ಒಂಥರ ಸಂತೋಷ.